ಬಾಗಲಕೋಟೆ ಜಿಲ್ಲೆ ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ ಹುನಗುಂದ ಇಲಕಲ್ಲ ಉಭಯ ತಾಲೂಕಾ ಸಮಿತಿ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಕನಸಿನ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯಂತೆ ಗ್ರಾಮ ಪಂಚಾಯಿತಿಗಳು ಪ್ರಜಾತಂತ್ರದ ತಳಹದಿಯಲ್ಲಿ ಸ್ವತಂತ್ರವಾಗಿ ರಾಜಕೀಯ ಪ್ರಾತಿನಿಧಿಕ ಆರ್ಥಿಕ ಮತ್ತು ಗ್ರಾಮಾಭಿವೃದ್ಧಿ ಪೂರಕ ನೀತಿ ನಿರೂಪಣೆಗಳು ಕೈಗೊಳ್ಳುವ ಹಾಗೂ ಸ್ಥಳೀಯ ಆಡಳಿತದ ಸ್ವಾಯತ್ತತೆ ಕಸಿದುಕೊಂಡು ದುರ್ಬಲಪಡಿಸಲು ಹೊರಟಿರುವ ಹಾಗೂ ಆಡಳಿತ ವಿಕೇಂದ್ರೀಕರಣಿರಬೇಕೆಂಬ ಸಾಂವಿಧಾನಿಕೊಕ್ಕೂಟ ಮೂಲತತ್ವ ಸಿದ್ಧಾಂತವನ್ನು ಗಾಳಿಗೆ ತೂರಿ ದಮನಕಾರಿ ಧೋರಣೆಯನ್ನು ಪ್ರಸ್ತುತಾಡಳಿತಾರೂಢ ಕೇಂದ್ರದ ಬಿಜೆಪಿ ಸರಕಾರವು ಕೈಬಿಡಬೇಕು ಹಾಗೂ ವಿವಿಧ ಬೇಡಿಕೆಗಳು ಈಡೇರಿಸಬೇಕೆಂದು ಆಗ್ರಹಿಸಿ ದಿನಾಂಕ ಫೆಬ್ರವರಿ 12, 2026 ರಂದು ಮಧ್ಯಾಹ್ನ 1 ಗಂಟೆಗೆ ಅಕ್ಷರದಾಸೋಹ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸಿದ್ದಮ್ಮ ಕಲ್ಗೂಡಿ ಹಾಗೂ ಗ್ರಾಮ ಪಂಚಾಯತ ತಾಲೂಕಾ ಸಮಿತಿಯ ಅಧ್ಯಕ್ಷರಾದ ಮಾರುತಿ ಚೆನ್ನದಾಸರರ ನೇತೃತ್ವದಲ್ಲಿ ಹುನಗುಂದ ಪಟ್ಟಣದ ಬಸವಮಂಟಪದಿಂದ ತಹಶೀಲ್ದಾರ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಜರುಗಿತು. 100 ಸಂಖ್ಯೆಯಲ್ಲಿದ್ದ ಅಕ್ಷರದಾಸೋಹ ಮತ್ತು ಗ್ರಾಮ ಪಂಚಾಯತ ಸಿಬ್ಬಂದಿಗಳು ಹುನಗುಂದ ಪಟ್ಟಣದ ಬಸವಮಂಟಪದಿಂದ ಬೃಹತ್ ಮೆರವಣಿಗೆ ಕೈಗೊಂಡು ಕೇಂದ್ರ ಸರಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಮತ್ತು ಬೇಡಿಕೆ ಈಡೇರಿಸಬೇಕೆಂಬ ಹಾಗೂ ಸಿಐಟಿಯುಗೆ ಜಿಂದಾಬಾದ್ ಘೋಷಣೆ ಮೊಳಗಿಸುತ್ತಾ ಹೊರಟ ಮೆರವಣಿಗೆಯು ವೇಮುವೃತ್ತದ ಮಾರ್ಗವಾಗಿ ಮುಖ್ಯ ರಸ್ತೆ ಸಂಚರಿಸಿ ಮೆರವಣಿಗೆಯು ತಹಶೀಲ್ದಾರ ಕಾರ್ಯಾಲಯದ ಆವರಣಕ್ಕೆ ತಲುಪಿತು. ನಂತರ ಪ್ರತಿಭಟನೆ ನಡೆಸಿ ಉಪತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರಿಗೆ ಅಧ್ಯಕ್ಷೆ ಶ್ರೀಮತಿ ಸಿದ್ದಮ್ಮನವರು ಮುಖ್ಯಮಂತ್ರಿಗಳಿಗೆ ರವಾನಿಸುವ ಮನವಿ ಪತ್ರೋದುತ್ತಾ ಕೇಂದ್ರ ಬಿಜೆಪಿ ಸರಕಾರವು ಸ್ಥಳೀಯವಾಗಿ ಗ್ರಾಮ ಪಂಚಾಯತಗಳಿಗೆ ಸಂಪನ್ಮೂಲ ನೀಡಿ ಅಧಿಕಾರ ವಿಕೇಂದ್ರೀಕರಿಸಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅನ್ವಯ ಸ್ವತಂತ್ರವಾಗಿ ಆಡಳಿತ ನಡೆಸುವ ಅಧಿಕಾರ ನೀಡುವ ಬದಲು ಆ ಹಕ್ಕನ್ನು ಹತ್ತಿಕ್ಕುವ ಹುನ್ನಾರ ನಡೆಸುತ್ತಿದೆ ಎಂದು ದೂರಿದರು. ನಂತರ ಕೇಂದ್ರ ಸರಕಾರವು 2022 ರಿಂದ 23 ರಲ್ಲಿ ಸ್ಥಳೀಯ ಸಂಸ್ಥೆಗೆ 2463 ಕೋಟಿ ಮಂಜೂರಾದ ಅನುದಾನದಲ್ಲಿ 369 ಕೋಟಿ ಬಾಕಿ ಹಾಗೂ 2023 ರಿಂದ 24ನೇ ಸಾಲಿನ 2490 ರೂಪಾಯಿಗಳ ಮಂಜೂರಾದ ಅನುದಾನದಲ್ಲಿ 403 ಕೋಟಿ ಬಾಕಿ ಹಾಗೂ 15ನೇ ಹಣಕಾಸಿನ ಆಯೋಗದ ಶಿಫಾರಸ್ಸಿನಂತೆ ರಾಜ್ಯದ 6000 ಗ್ರಾಮ ಪಂಚಾಯತಗಳಿಗೆ 1092 ಕೋಟಿ ರೂಪಾಯಿಗಳು ಹಣ ಬಿಡುಗಡೆ ಮಾಡದೆ ನಿರಂತರ ಅನ್ಯಾಯ ಮಾಡಲಾಗುತ್ತದೆ ಎಂದು ಪ್ರಸ್ತಾಪಿಸಿದರು. ನಂತರ 1968 ರಲ್ಲಿ ಕಾಯ್ದೆಯೊಂದು ಜಾರಿ ಮಾಡಿ ಪ್ರತಿ ಮಗುವು ಶಿಕ್ಷಣದಿಂದ ವಂಚಿತಗೊಳ್ಳದಂತೆ ಮತ್ತು ಅಪೌಷ್ಟಿಕತೆ ನಿಯಂತ್ರಿಸಿ ಆರೋಗ್ಯಕರ ಶಿಕ್ಷಣ ಗುಣಮಟ್ಟ ಹೆಚ್ಚಲೆಂದು ಜಾರಿಯಾದ ಯೋಜನೆಯು 2014 ರಲ್ಲಿ ಬಂದ ಬಿಜೆಪಿ ಸರಕಾರವು ಕಲ್ಯಾಣ ಯೋಜನೆಗಳಿಗೆ ನೀಡಬೇಕಾದ ಅನುದಾನದಲ್ಲಿ ಬದಲಾವಣೆ ತಂದು ನೀತಿ ಆಯೋಗದ ರಚನೆಯೊಂದಿಗೆ ಬಜೆಟ್ನಲ್ಲಿ 60 ರಿಂದ 40 ರ ಅನುಪಾತಕ್ಕೆ ಅನುದಾನ ಕಡಿತಗೊಳಿಸಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಯೋಜನೆ ಜಾರಿ ಮಾಡಿ ರಾಜ್ಯದ ಪಾಲನ್ನು ನೀಡದೆ ಅನ್ಯಾಯವೆಸಗುತ್ತಿದೆ. ನಂತರ ಯೋಜನೆಗಳನ್ನು ಖಾಸಗಿ ಸಂಘ ಸಂಸ್ಥೆಗಳಿಗೆ ವರ್ಗಾವಣೆ, ಕಳಪೆ ಗುಣಮಟ್ಟದ ಆಹಾರಧಾನ್ಯ ಸರಬರಾಜು ಮತ್ತು ಸಾದಿಲ್ವಾರು ಖಾತೆಗೆ ಬರಬೇಕಾದ ಹಣದಲ್ಲಿ ಬಜೆಟ್ನಲ್ಲಿ ಕಡಿತ ಮಾಡಿ ದ್ರೋಹ ಮಾಡುತ್ತೆ ಎಂದು ಪ್ರಸ್ತಾಪಿಸಿದರು. ನಂತರ ಸಂವಿಧಾನದತ್ತ ಮುಷ್ಕರ ನಡೆಸಿ ನಮ್ಮ ಹಕ್ಕನ್ನು ತಡೆಯುತ್ತಿರುವುದು ಹಾಗೂ ಕೋರ್ಟಿನ ತೀರ್ಪಿನಿನ್ವಯ ಬಿಸಿಯೂಟ ನೌಕರರನ್ನು ಕಾರ್ಮಿಕ ಕಾನೂನಿಡಿ ತರಬೇಕೆಂಬ ಮತ್ತು ಅವು ಹುದ್ದೆಗಳಿಗೆ ಏಕೆ ಕಾಯನ್ನೇಮಕಾತಿ ಮಾಡಲಾಗುತ್ತಿಲ್ಲೆಂದು ಪ್ರಶ್ನಿಸಿದರು. ನಂತರ ಬೇಡಿಕೆಗಳಿಗೆ ಮನವಿ ಮಾಡಿಕೊಳ್ಳುತ್ತಾ ಎನ್ಇಪಿ ಶಿಕ್ಷಣ ನೀತಿ ವಾಪಸ್ಸಾತಿ, ಬಿಸಿಯೂಟ ನೌಕರರ 4 ಕಾರ್ಮಿಕ ಸಂಹಿತೆಗಳು ಮತ್ತು ಶ್ರಮಶಕ್ತಿ ನೀತಿ ರದ್ದಾಗಬೇಕು, ಮುಟ್ಟಿನ ರಜೆ, 56 ಲಕ್ಷ ಸ್ಕೀಮ್ಗೆ ಪ್ರತ್ಯೇಕ ಆಯೋಗ ರಚನೆ ಹಾಗೂ ಎಂಡಿಎಂ ಯೋಜನೆ ಜಾರಿ, ನೌಕರರಿಗೆ ಕಾಯನಾಗುವವರೆಗೆ 26,000 ಕನಿಷ್ಠ ವೇತನ ನಿಗದಿ, ಬಿಸಿಯೂಟ ಸಿಬ್ಬಂದಿಗಳಿಗೆ 6 ಗಂಟೆಯಿಂದ ಕೆಲಸದ ವೇಳೆ ಹೆಚ್ಚಳ, ಖಾಸಗಿ ಸಂಸ್ಥೆಗಳಿಗೆ ಬಿಸಿಯೂಟ ವಹಿಸಿದಿರುವಿಕೆ ಹಾಗೂ 10,000 ನಿವೃತ್ತಿ ವೇತನ ಸೇರಿದಂತೆ 10 ಹಲವು ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಅಕ್ಷರದಾಸೋಹ ತಾಲೂಕಾ ಸಮಿತಿಯ ಅಧ್ಯಕ್ಷರಾದ ಮಹಾದೇವಿ ಹುಸನವ್ವಚಲವಾದಿ, ತಾಲೂಕಾ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾರದಾ ಗೋನಾಳ, ಖಜಾಂಚಿಗಳಾದ ಹುಲಗೆಮ್ಮಡಂಬಳ ಹಾಗೂ ಗ್ರಾಮ ಪಂಚಾಯತ ಟ್ರೇಡ್ ಯೂನಿಯನ್ ತಾಲೂಕಾ ಸಮಿತಿ ಕಾರ್ಯದರ್ಶಿ ಬಸವರಾಜ ಬಳಬಟ್ಟಿ, ಇತರೆ ಪದಾಧಿಕಾರಿಗಳಾದ ಶಿವಪ್ಪ ದೊಡ್ಡಮನಿ, ಬಸವರಾಜ ಮೂಲಿನಮನಿ, ಆರ್ಎಸ್ಬಿ ಊರ ಸೇರಿದಂತೆ ಬಹುಸಂಖ್ಯೆಯಲ್ಲಿ ಅಕ್ಷರದಾಸೋಹ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕಾನೂನುಗಳನ್ನು ಕಾನೂನುಗಳನ್ನು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ
ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಜಿಂದಾಬಾದ್ ಮಾನ್ಯ ತಹಸೀಲ್ದಾರ್ ಸಾಹೇಬರ, ತಾಲೂಕಾ ದಂಡಾಧಿಕಾರಿಗಳು, ತಾಲೂಕಾ ಆಡಳಿತ ಭವನ ಹುನಗುಂದ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನೆ. ಗ್ರಾಮ ಸ್ವರಾಜ್ಯದ ವಿಚಾರದಲ್ಲಿ ಮಹಾತ್ಮ ಗಾಂಧೀಜಿಯವರ ಆಲೋಚನೆಗಳು ಬಹಳ ಸ್ಪಷ್ಟವಾಗಿದ್ದವು. ಗ್ರಾಮಗಳು ಮತ್ತು ಆಡಳಿತವನ್ನು ನಾವೇ ನಿರ್ವಹಿಸಬೇಕು. ರಾಜಕೀಯ ಅಧಿಕಾರ ಗ್ರಾಮಗಳ ಕೈಯಲ್ಲಿಯೇ ಇರಬೇಕು. ಅವುಗಳ ಆರ್ಥಿಕವಾಗಿ ಸ್ವತಂತ್ರವಾಗಿರಬೇಕು. ಪಂಚಾಯಿತಿಗಳು ಭಾರತ ಪ್ರಜಾತಂತ್ರದ ಅಡಿಪಾಯದಂತೆ ಕೆಲಸ ನಿರ್ವಹಿಸಬೇಕೆಂದು ಗಾಂಧೀಜಿಯವರ ಕನಸು ಆಗಿತ್ತು. ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಗಾಂಧೀಜಿಯವರ ಕನಸನ್ನು ನನಸು ಮಾಡದೆ ಸಂಗತಿ. ಪಂಚಾಯಿತಿಗಳಿಗೆ ಹಣಕಾಸು ಆಯೋಗ ಅನುದಾನ ಬಿಡುಗಡೆ ಮಾಡಿಲ್ಲ. ಇದು ಅಧಿಕಾರದ ಒಕ್ಕೂಟ ತತ್ವವನ್ನು ದುರ್ಬಲಗೊಳಿಸಲು ಕೇಂದ್ರ ಸರ್ಕಾರ ಮಾಡಿರುವ ಕೆಲಸ. ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಸಂಪನ್ಮೂಲ ನೀಡಿ ಅಧಿಕಾರದ ವಿಕೇಂದ್ರೀಕರಣವನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ಸ್ಥಳೀಯ ಆಡಳಿತದ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶ ಹೊಂದಿರಬೇಕಿರುವ ಕೇಂದ್ರ ಸರ್ಕಾರ ಪಂಚಾಯಿತಿಗಳನ್ನು ಬಲಹೀನ ಮಾಡುತ್ತಿದೆ. ಉದಾಹರಣೆ, 2022-23ರಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನೀಡಿದ ಅನುದಾನ ರೂಪಾಯಿ 2,463 ಕೋಟಿ ಬಿಡುಗಡೆ ಮಾಡಿದ್ದು, 2,094 ಕೋಟಿ ಉಳಿಸಿಕೊಂಡಿದ್ದು, 369 ಕೋಟಿ 2023-24ರಲ್ಲಿ 2,490 ಕೋಟಿ ರೂಪಾಯಿ ನೀಡಿದ ಅನುದಾನ ಬಿಡುಗಡೆ ಮಾಡಿದ್ದು, 2,087 ಕೋಟಿ ರೂಪಾಯಿ ಉಳಿಸಿಕೊಂಡಿದ್ದು, 430 ಕೋಟಿ ರೂಪಾಯಿ ಹೀಗೆ ಅಭಿವೃದ್ಧಿಗೆ ನೀಡುವ ಹಣವನ್ನು ಉಳಿತಾಯ ಮಾಡಿಕೊಂಡು ಅದರಂತೆ ಪ್ರಸ್ತುತ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ 15ನೇ ಹಣಕಾಸಿನ ಆಯೋಗ ನೀಡಬೇಕಿದ್ದ ಹಣದಲ್ಲಿ 1 ರೂಪಾಯಿ ಇಲ್ಲ. ಅಭಿವೃದ್ಧಿ ಆಯೋಜನೆಯು ಸಲ್ಲಿಕೆಗೆ ಸೇರಿದಂತೆ ಎಲ್ಲಾ ಷರತ್ತುಗಳನ್ನು ದಾಖಲಾತಿಗಳನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದರೂ 1,092 ಕೋಟಿ ಅನುದಾನ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ನೀಡದೆ ಪಂಚಾಯಿತಿಗಳನ್ನು ಬಲಹೀನ ಮಾಡುತ್ತಿದೆ. ಆಹಾರ, ಆರೋಗ್ಯ, ಶಿಕ್ಷಣ ಮೂಲಭೂತ ಹಕ್ಕುಗಳಾಗಬೇಕು ಎಂಬುದು ಸಂವಿಧಾನದ ಆಶಯವಾಗಿದೆ. ಇದರ ಭಾಗವಾಗಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಪ್ರಾರಂಭವಾಗಿ 24 ವರ್ಷಗಳು ಕಳೆಯುತ್ತಿದೆ. ಲಕ್ಷಾಂತರ ಮಕ್ಕಳಿಗೆ ಹಾಲು ನೀಡಿ, ಶಾಲಾ ಸ್ವಚ್ಛತೆ ಮಾಡಿ, ಬಿಸಿ ಆಹಾರ ಮಾಡಿ, ಶೈಕ್ಷಣಿಕ ಆಸಕ್ತಿ ಮೂಡಿಸುವಲ್ಲಿ ತಾಯ್ತನದ ಪ್ರೀತಿ ನೀಡುವ ಪರಿಶ್ರಮ ಕೆಲಸವಾಗಿದೆ. ಪ್ರತಿಯೊಂದು ಮಗು ಶಿಕ್ಷಣ ಕಲಿಯಬೇಕೆಂಬ ಮಹತ್ವದ ಉದ್ದೇಶದಿಂದ 1968ರಲ್ಲಿ ಮೊದಲ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಇದರ ಕರ್ತವ್ಯದ ಭಾಗವಾಗಿ ಬಿಸಿಯೂಟ ನೀಡುವ ಮೂಲಕ ಜಾರಿಯಲ್ಲಿದೆ. ದೇಶದ ಅಭಿವೃದ್ಧಿಗೆ ಪೂರಕವಾದ ಮಕ್ಕಳ ಅಪೌಷ್ಟಿಕತೆಯಿಂದ ಹೋಗಲಾಡಿಸಿ ಏಕಾಗ್ರತೆಯಿಂದ ಶಿಕ್ಷಣ ಪಡೆಯಲು ಅರ್ಧದಲ್ಲಿ ಶಾಲೆಯನ್ನು ಬಿಡುವ ಕ್ರಮ ನಿಲ್ಲಿಸಲು ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಅಂದಿನಿಂದ ಇಂದಿನವರೆಗೆ ಸಮಗ್ರವಾಗಿ ನಡೆಸಿಕೊಂಡು ಬಂದಿದೆ. 2014ರ ನಂತರ ಸರ್ಕಾರ ಕಲ್ಯಾಣ ಕಾರ್ಯಕ್ರಮವನ್ನು ನಿರಂತರವಾಗಿ ಕಡಿಮೆ ಮಾಡುತ್ತಿದೆ. ಬಿಸಿ ಊಟ ಯೋಜನೆ ಕೊಡಲಾದ ಸಾದಿವಾರ ವೆಚ್ಚ, ಅಡುಗೆ ಗುಣಮಟ್ಟದ ವೆಚ್ಚ 2014ರಿಂದಲೂ ಹೆಚ್ಚಳ ಮಾಡದೆ ಅನುದಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿತ ಮಾಡುತ್ತಿದೆ. ಮಾತ್ರವಲ್ಲದೆ ಈ ಯೋಜನೆಯ ಹೆಸರನ್ನು ಬದಲಾಯಿಸಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಯೋಜನೆ ಎಂದು ಹೆಸರಿಸಿದೆ. ತನ್ನ ಪಾಲಿನ ನಿಧಿಯನ್ನು ಕಡಿತಗೊಳಿಸಿ ರಾಜ್ಯದ ಪಾಲನ್ನು ಕೊಡಬೇಕು ಎಂಬ ನೀತಿಯನ್ನು ಅನುಸರಿಸಿದ್ದರಿಂದ ಯೋಜನೆಯನ್ನು ಬಲಿಷ್ಠಪಡಿಸುವ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಅಲ್ಲದೆ ಖಾಸಗಿ ಸಂಘ ಸಂಸ್ಥೆಗಳಿಗೆ, NGOಗಳಿಗೆ ನೀಡುವುದು ಮೂಲಕ ಯೋಜನೆಯ ಪ್ರಮುಖ ಉದ್ದೇಶವನ್ನು ಮರೆಮಾಚುತ್ತಿದೆ. ಶಾಲೆಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ನೀಡುವುದು ಬದಲಿಗೆ ಕಳಪೆ ಆಹಾರ ಪದಾರ್ಥ ಸರಬರಾಜು ಮಾಡುತ್ತಿದೆ. ಇಂದಿನ ಪ್ರಮಾಣದಲ್ಲಿ ನೀಡುತ್ತಿಲ್ಲ. ಸಂವಿಧಾನದತ್ತವಾದ ಮುಷ್ಕರದ ಹಕ್ಕು ಇಲ್ಲದಿದ್ದರೆ ಸಾಮೂಹಿಕ ಚೌಕಾಸಿ ಮಾಡುವುದು ಹೇಗೆ? ಇದೇ ಬಿಸಿಯೂಟ ನೌಕರರು ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ತರಬೇಕೆಂಬ ಬೇಡಿಕೆ ಏಕೆ ಮಾನ್ಯ ಮಾಡಲಿಲ್ಲ? OIO ಎನ್ನಂತಹ ಯೋಜನೆಗಳನ್ನು ಏಕೆ ಕಾಯಂ ಮಾಡುವುದಿಲ್ಲ? ಕೋರ್ಟ್ಗಳ ತೀರ್ಪನ್ನು ಏಕೆ ಜಾರಿ ಮಾಡುವುದಿಲ್ಲ? ಬೇಡಿಕೆಗಳು: ಶಿಕ್ಷಣ ಇಲಾಖೆ ಅಡಿಯಲ್ಲಿ NEP ಶಿಕ್ಷಣ ನೀತಿ ವಾಪಸ್ ಆಗಬೇಕು ಮತ್ತು ಅಗತ್ಯವಿರುವ ಬಜೆಟ್ ಕೊಡಬೇಕು. ಬಿಸಿಯೂಟ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳು ರದ್ದಾಗಲಿ. ಶಾಸನಬದ್ಧ ಸವಲತ್ತುಗಳನ್ನು ನೀಡುವ ಶ್ರಮಶಕ್ತಿ ನೀತಿ 2025ರಲ್ಲಿ ಬೇಡವೇ ಬೇಡ. ಬಿಸಿಯೂಟ ನೌಕರರಿಗೆ ಮುಂದಿನ ರಜೆ ನೀಡಬೇಕು. 56 ಲಕ್ಷ ಸ್ಕೀಮ್ ಕಾರ್ಮಿಕರು ಸೇವಾ ಷರತ್ತುಗಳ ಸುಧಾರಣೆಗೆ ಪ್ರತ್ಯೇಕ ವೇತನ ಆಯೋಗ ರಚಿಸಿ MDM ಯೋಜನೆಯನ್ನು ಕಾಯಂ ಮಾಡಬೇಕು.
ಊಟ ನೌಕರರಿಗೆ ಕೇಂದ್ರ ಸರ್ಕಾರ ವೇತನ ಹೆಚ್ಚಳ ಮಾಡಲಿಲ್ಲ. ಇಂದಿಗೂ ಬಿಸಿ ಊಟ ನೌಕರರಿಗೆ ಕನಿಷ್ಠ ವೇತನವನ್ನಾದರೂ ಜಾರಿ ಮಾಡಬೇಕು. ಬಿಸಿ ಊಟ ನೌಕರರನ್ನು ಕಾಯಂ ಮಾಡುವ ತನಕ 26,000 ಕನಿಷ್ಠ ವೇತನ ಹೆಚ್ಚಿಸಬೇಕು. ಈಗಾಗಲೇ ಮಾಡುತ್ತಿರುವ 6 ಗಂಟೆಯ ಕೆಲಸದ ಅವಧಿಯನ್ನು ಹೆಚ್ಚಳದ ಆದೇಶ ಹೊರಡಿಸಬೇಕು. ಯಾವುದೇ ಸ್ವರೂಪದಲ್ಲಿ ಬಿಸಿ ಊಟ ಖಾಸಗಿ ಸಂಸ್ಥೆಗಳಿಗೆ ವಹಿಸಬಾರದು. 10,000 ನಿವೃತ್ತಿ ವೇತನ ನೀಡಬೇಕು. ಎನ್ಐಸಿ ಶಿಫಾರಸಿನಂತೆ ಉದ್ಯೋಗಸ್ಥರೆಂದು ಪರಿಗಣಿಸಿ ಶಾಸನಬದ್ಧ ಸವಲತ್ತುಗಳನ್ನು ಕೊಡಬೇಕು. ಕೆಪಿಎಸ್ ಶಾಲೆಗಳ ಪರಿಕಲ್ಪನೆಯಿಂದ ಶಾಲೆಗಳು ವಿಲೀನವಾದಾಗ ಬಿಸಿ ಊಟ ನೌಕರರ ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಆದ್ದರಿಂದ ಅವರ ಕೆಲಸದ ಭದ್ರತೆಯನ್ನು ಖಚಿತಪಡಿಸಬೇಕು. ಬಿಸಿ ಊಟ ನೌಕರಿಗೆ ಆರೋಗ್ಯ ವಿಮೆ ಹಾಗೂ ಕಾರ್ಮಿಕ ಸಂಹಿತೆಗಳು ರದ್ದಾಗಲಿ. ಕೇಂದ್ರ ಸರ್ಕಾರ ತಂದಿರುವ ಶ್ರಮಶಕ್ತಿ ನೀತಿ 2025ರಲ್ಲಿ ಬೇಡವೇ ಬೇಡ. ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸೂಲಿಗಾರರು, ಕ್ಲರ್ಕರು, ಟಾಟಾ ಎಂಟ್ರಿ ಆಪರೇಟರ್, ನೀರುಗಂಟಿಗಳು, ಜವಾನ, ಸ್ವಚ್ಛತಾಕಾರರನ್ನು ಏಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಪಂಚಾಯಿತಿ ನೌಕರರಿಗೆ 36,000 ವೇತನ ನೀಡಬೇಕು. ತರಬೇತಿ ಪಡೆದಿರುವ ಎಲ್ಲ ಸ್ವಚ್ಛವಾಹಿನಿ ನೌಕರರಿಗೆ ಉದ್ಯೋಗ ನೀಡಬೇಕು. ಒಡಂಬಡಿಕೆ ಪತ್ರ ಪ್ರತಿ ವರ್ಷದ ನವೀಕರಣದ ಪದ್ಧತಿ ರದ್ದು ಮಾಡಬೇಕು. 15ನೇ ಹಣಕಾಸಿನ ವೇತನ ಪಾವತಿಸಬೇಕು. 10,000 ಆದಾಯ ಇರುವ ನೌಕರರು ಮತ್ತು ಕಾರ್ಮಿಕರ ಪಡಿತರ ಚೀಟಿಯನ್ನು ರದ್ದುಪಡಿಸದೆ ಆದಾಯದ ಮಿತಿಯನ್ನು ತಾವು ನಿಗದಿ ಮಾಡುತ್ತಿರುವ ಕನಿಷ್ಠ ವೇತನವನ್ನು ಮಾನದಂಡವಾಗಿಟ್ಟುಕೊಳ್ಳುವ ಆದಾಯದ ಮಿತಿಯನ್ನು ಹೆಚ್ಚಿಸಬೇಕು. ರಾಜ್ಯದಲ್ಲಿ ಮೊದಲನೇ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕ್ಲಾರ್ಕ್ ಹುದ್ದೆ ತೆರವಾದ ನಂತರ ಅನುಮೋದನೆ ನೀಡಬೇಕೆಂದು ಷರತ್ತನ್ನು ಕೈಬಿಟ್ಟು ಅನುಮೋದನೆ ನೀಡಲು ಅವಕಾಶ ನೀಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಎಲ್ಲ ವಿಭಾಗದ ಹುದ್ದೆಗಳನ್ನು ತುಂಬಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಲೆಕ್ಕ ಸಹಾಯಕ ಹುದ್ದೆ ಸೃಷ್ಟಿಸಬೇಕು. ಗೌರವಪೂರ್ವಕ ವಂದನೆಗಳು.